ನಮಸ್ಕಾರ ಎಲ್ಲರಿಗೂ ಶುಭ ದಿನ. ದಶಮ ಸಂಭ್ರಮದ ಆವಿಷ್ಕಾರ ಯೋಗ ಆಯೋಜಿಸಿರುವ ಯೋಗಾರೋಗ್ಯ ಜ್ಞಾನಾಮೃತ ಕಾರ್ಯಕ್ರಮದ 5ನೇ ದಿನದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾನು ವಿಶೇಷವಾಗಿ ಒಬ್ಬರು ಯೋಗ ಸಾಧಕರನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಸಾಧಕರು ಮಂಗಳೂರಿನಲ್ಲಿ ಚಿರಪರಿಚಿತರೇ, ಆದರೆ ಸಹ ಎಷ್ಟೋ ಮಂದಿಗೆ ಯುವಕರಿಗೆ ಸ್ಫೂರ್ತಿದಾಯಕವಾಗುವಂಥ ಒಬ್ಬ ಸಾಧಕರು. ನಾನು ನಿನ್ನೆನೇ ಹೇಳಿದ್ದೀನಿ, ನಿನ್ನೆ ಹಿರಿಯರು ಯೋಗಾಸನ ಮಾಡಿ ತೋರಿಸಿದರು. ಅದೇ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇರುವವರು, ಆ ಯೋಗ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿಕೊಂಡು ತಮ್ಮನ್ನು ತಾವು ತೊಡಗಿಸಿಕೊಂಡವರು ಇವತ್ತಿನ ಅತಿಥಿ ಶ್ರೀ ಜೆ.ವಿ. ಶೆಟ್ಟಿ, ಜಪ್ಪು ವಿಶ್ವನಾಥ ಶೆಟ್ಟಿ. ವೃತ್ತಿಯಲ್ಲಿ ಬ್ಯಾಂಕ್ ಎಂಪ್ಲಾಯಿ ಆಗಿದ್ದುಕೊಂಡು ಸುಮಾರು ವರ್ಷಗಳ ವೃತ್ತಿ ಜೀವನವನ್ನು ನಡೆಸಿ ಕಳೆದ 12 ವರ್ಷಗಳಿಂದ ನಿವೃತ್ತಿ ಜೀವನ ನಡೆಸುವುದರೊಟ್ಟಿಗೆ ಯೋಗ ಕ್ಷೇತ್ರದಲ್ಲಿ ಅವರು ಹೇಗೆ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನು ನಾನು ಮತ್ತೆ ಹೇಳ್ತೀನಿ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಜೆ.ವಿ. ಶೆಟ್ಟಿ ಸರ್ ಅವರಿಗೆ ಸ್ವಾಗತ ಸರ್. ಆತ್ಮೀಯರೇ, ಯುವಕರಾಗಿರುವಂತಹ ಜೆ.ವಿ. ಶೆಟ್ಟಿಯವರ ಪಯಣದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. 1970ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಅವರು ಬಿಕಾಂ ಪದವಿಯನ್ನು ಪೂರೈಸ್ತಾರೆ. ಬಿಕಾಂ ಪದವಿ 1970ರಲ್ಲಿ ಪೂರೈಸಿಕೊಂಡು ಆ ಸಂದರ್ಭದಲ್ಲಿ ಅವರಿಗೆ ಬ್ಯಾಂಕಿನ ಉದ್ಯೋಗದ ಅವಕಾಶ ಸಿಕ್ಕಿತ್ತು. ಉದ್ಯೋಗವನ್ನು ಮಾಡಲಿಕ್ಕೆ ಸೇರಿಕೊಂಡರು. 1992ರಲ್ಲಿ ಎಂ.ಕಾಂ ಪದವಿಯನ್ನು ಪೂರೈಸ್ತಾರೆ. ಅದರ ಮಧ್ಯದಲ್ಲಿ ಅಂದರೆ ಸುಮಾರು 22 ವರ್ಷದ ನಂತರ ವೃತ್ತಿಯ ಮಧ್ಯದಲ್ಲಿ ಎಂ.ಕಾಂ ಪದವಿಯನ್ನು ಪೂರೈಸ್ತಾರೆ. ಅದಕ್ಕಿಂತಲೂ ವಿಶೇಷ ಏನಂತ ಹೇಳಿದರೆ, ಅವರು ಕಲಿತ ಕಾಲೇಜಿನಲ್ಲಿ 50 ವರ್ಷ ಆದ ನಂತರ ಅಂದರೆ 2020ರಲ್ಲಿ ಯೋಗ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯ ಡಿಪ್ಲೊಮಾ ಪದವಿಯನ್ನು ಪೂರೈಸ್ತಾರೆ. ಅಂದರೆ 1970ರಲ್ಲಿ ಪದವಿ ಪೂರೈಸಿದ ಡಿಗ್ರಿ ಕಾಲೇಜಿನಲ್ಲಿ 2020ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಯೋಗ ವಿಜ್ಞಾನದಲ್ಲಿ ಪೂರೈಸ್ತಾರೆ. ಅಂದರೆ ಅವರು ರಿಟೈರ್ಡ್ ಆದ ನಂತರ 10 ವರ್ಷ ಆದ ನಂತರ ಅವರ 70ನೇ ವರ್ಷದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸ್ತಾರೆ. ಆ ಪದವಿ ಪೂರೈಸಲಿಕ್ಕೆ ಕಾರಣ ಏನು ಅನ್ನೋದು ಮತ್ತು ಅವರ ಹತ್ರನೂ ವಿಚಾರಿಸುವ, ಯಾಕೆಂದರೆ ಅವರು ಅದನ್ನು ಹೇಳಿದರೆ ಒಳ್ಳೆಯದು. ಆದರೆ ಅವರಿಗೆ ಯೋಗದ ಬಗ್ಗೆ ಹೇಗೆ ಆಸಕ್ತಿ ಬಂತು ನಾವು ತಿಳ್ಕೊಳ್ಳೇಬೇಕು ಖಂಡಿತವಾಗಿ. ನಾನು ಯಾವಾಗಲೂ ಹೇಳೋದುಂಟು, ನನ್ನ ಸುತ್ತಮುತ್ತಲಿರುವಂಥ ಹಲವಾರು ಯೋಗ ಗುರುಗಳು ನಾನು ಹುಟ್ಟುವುದಕ್ಕಿಂತ ಮೊದಲೇ ಯೋಗಾಭ್ಯಾಸವನ್ನು ಮಾಡಿದವರು ನನಗೆ ಸಿಕ್ಕಿದ್ದಾರೆ. ಅದೇ ನಮ್ಮ ಯೋಗನು ಅಂತ ಹೇಳ್ತೀನಿ. ಇವರು ಸಹ ತಮ್ಮ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದು 1982ರಲ್ಲಿ. ನೆನ್ಪಿಟ್ಕೊಳ್ಳಿ, 1982ರಲ್ಲಿ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿ ಪ್ರಸ್ತುತನೂ ಅಭ್ಯಾಸ ಮಾಡೋದರೊಟ್ಟಿಗೆ ಬೇರೆಯವರಿಗೆ ಶಿಕ್ಷಣ ನೀಡ್ತಾ ಇದ್ದಾರೆ. ಅವರೊಟ್ಟಿಗೆ ಈಗ ನಾನು ಈ ಕಾರ್ಯಕ್ರಮದಲ್ಲಿ ಸಂವಾದ ಮಾಡಲಿಕ್ಕಿದ್ದೀವಿ. ಸರ್, ನಾನು ಗಮನಿಸಿದ ಹಾಗೆ ನೀವು ತುಂಬ ಆ್ಯಕ್ಟಿವ್ ಮೆಂಬರ್. ಯಾಕಂದರೆ ನಾನು ಹಲವಾರು ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದನ್ನು ನೋಡಿದ್ದೀನಿ. ನನಗೆ ತುಂಬ ಸಂದರ್ಭ ನಿಮ್ಮ ರೆಫರೆನ್ಸ್ ಬಂದಿದೆ. ನಿಮ್ಮ ವಿಸಿಟಿಂಗ್ ಕಾರ್ಡಲ್ಲಿ ಸಹ ನೋಡಿದ್ದೇವೆ. ಅದರಲ್ಲಿ ನನಗೆ ಈಗ 22 ಆರ್ಗನೈಜೇಷನ್ಸಲ್ಲಿ ನೀವು ಮೆಂಬರ್ ಆಗಿ ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಂಡಿದ್ದೀರಿ, ಇನ್ಕ್ಲೂಡಿಂಗ್ ರೋಟ್ರಿ ಆಗಿರ್ಬೋದು, ಬೇರೆ ಬೇರೆ ಸಂಬಂಧ. ನಿಮ್ಮ ನಿವೃತ್ತಿ ಜೀವನ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ನೋಡಿ, ನಾನು ಬ್ಯಾಂಕಿಗೆ 1972ರಲ್ಲಿ ಸೇರಿದೆ. ಸಿಂಡಿಕೇಟ್ ಬ್ಯಾಂಕ್ ಗುಲ್ಬರ್ಗಕ್ಕೆ ಹೋದೆ. ಫಸ್ಟಿಗೆ ಗುಲ್ಬರ್ಗ ಆಯಿತು. ಆನಂತರ 35 ವರ್ಷ ಈ ಊರು ಬಿಟ್ಟು ಬೇರೆ ಬೇರೆ ಕಡೆ ಮೈಸೂರು, ಬ್ಯಾಂಗ್ಳೂರು, ಶಿವಮೊಗ್ಗ, ಧಾರವಾಡ, ಡೆಲ್ಲಿ ಎಲ್ಲ ಕೆಲಸ ಮಾಡಿ ಅಲ್ಲ, ನನ್ನ ತಲೆಯಲ್ಲಿ ಒಂದಿದೆ, ಒಂದು ದಿವಸ ನಾನು ರಿಟೈರ್ಡ್ ಆಗಲೇಬೇಕು. ಖಂಡಿತ. ರಿಟೈರ್ಡ್ ಆಗುವಾಗ ಒಂದು ಟರ್ಮ್ ನನಗೆ ಮಂಗಳೂರು ಹಂಪನಕಟ್ಟೆ ಶಾಖೆಗೆ ಕೊಟ್ಟರು. ಆವಾಗ ಮಂಗಳೂರಿನ ಜನತೆಯ ಜೊತೆಗೆ ಸಂಪರ್ಕ ಬರುವಂತಹ ಒಂದು ಅವಕಾಶ ಸಿಕ್ತು. ಮತ್ತು ಕೆಲವು ಸಂಘ ಸಂಸ್ಥೆಗಳಿಂದ ಎಲ್ಲ ಬಂದು ನನ್ನನ್ನು ಮಾತಾಡೋದು. ಈಗ ಕೆಲವರು ನನ್ನ ಮಿತ್ರರು, ಬನ್ನಿ ನೀವು ರೋಟರಿಗೆ ಸದಸ್ಯರಾಗಿರಿ, ಇನ್ನು ಕೆಲವರು ಬನ್ನಿ ಸಂಗೀತ ಪರಿಷತ್ತಿಗೆ ಸದಸ್ಯರಾಗಿರಿ, ಕನ್ನಡ ಸಾಹಿತ್ಯ ಸಂಘಕ್ಕೆ ಪರಿಚಯ ಆಗಿರಿ, ತುಳುಕೂಟಕ್ಕೆ ಸದಸ್ಯರಾಗಿರಿ. ಹಾಗೆ ಎಲ್ಲರೂ ಹೇಳುವಾಗ ನನಗೂ ಸರಿ ಅನಿಸಿತ್ತು. ಯಾಕೆಂದರೆ ರಿಟೈರ್ಡ್ ಆದಮೇಲೆ ನನಗೆ ಒಂದು ಸಮಯ ಕಳಿಬೇಕಲ್ವಾ. ಸೊ ಆ ಸಮಯ ಇದಕ್ಕಾಗಿ ಹೇಗೆ ಒಳ್ಳೆಯ ಒಂದು ಉತ್ಸಾಹಭರಿತರಾಗಿ ನಾವು ಸಮಯ ಕಳಿಬೇಕಾದ್ರೆ ಯಾವುದಾದ್ರೂ ಈ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಸೇರಿಕೊಂಡ್ರೇ ನಿಮಗೆ ಅಂತ ಒಂದು ಅವಕಾಶ ಸಿಗುವುದು. ಹಾಗೆ ನಾನು ಬ್ಯಾಂಕ್ನಲ್ಲಿರುವಾಗಲೇ ಸಾಧಾರಣ ಒಂದು 10-15 ಸಂಘ ಸಂಸ್ಥೆಗಳ ಸದಸ್ಯನಾಗಿ ಬಿಟ್ಟೆ. ಮತ್ತು ಅಲ್ಲೆಲ್ಲ ಮಿತ್ರರೆಲ್ಲ ಪರಿಚಯ ಆಯಿತು. ಮತ್ತು
ಮತ್ತು ರಿಟೈರ್ಡ್ ಆದಮೇಲೆ ನಿಮಗೆ ಬ್ಯಾಂಕ್ನಲ್ಲಿ ಇರುವಂತಹ ಒಂದು ರೆಸ್ಪೆಕ್ಟ್ ಅಂದರೆ ರೆಕಗ್ನಿಷನ್ ಅಲ್ಲ, ಒಂದು ರೆಕಗ್ನಿಷನ್ ಸಿಗುವುದಿಲ್ಲ. ಅವನ ರಿಟೈರ್ಡ್ ಆದ ಅವರ ಅಲ್ಲಿ ಬಿಟ್ಟು ನ್ಯೂ ಜನರೇಷನ್ ನಮ್ಮ ಹತ್ರ ಮಾತಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಾವು ನಮ್ಮದೇ ಆದ ಒಂದು ಗುಂಪನ್ನು ತಯಾರು ಮಾಡಬೇಕಲ್ಲ. ಹಾಗೆ ಎಲ್ಲ ಸಂಘ ಸಂಸ್ಥೆಯದ್ದು ನಾನು ಸದಸ್ಯನಾಗಿ ಒಳ್ಳೆಯ ರೀತಿಯ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ ರೋಟರಿ ಮುಖಾಂತರ. ಆತ್ಮೀಯರೇ, ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದ್ದಂತ ಹೇಳಿದರೆ, ಎಷ್ಟೋ ಸಂಶೋಧನೆಗಳು ಹೇಳ್ತದೆ ರಿಟೈರ್ಡ್ ಆದ ನಂತರ ಎಂಪ್ಲಾಯೀಸ್ ಡಿಪ್ರೆಷನ್ಗೆ ಹೋಗ್ತಾರೆ ಅನ್ನುವಂಥದ್ದು. ಡಿಪ್ರೆಷನ್ ಇಸ್ ದ ಕಾಮನ್ ಡಿಸೀಸ್ ಇನ್ ರಿಟೈರ್ಡ್ ಪೀಪಲ್. ಯಾವುದೋ ಒಂದು ಕ್ಷೇತ್ರದಲ್ಲಿ ನಿರಂತರವಾಗಿ ಸುದೀರ್ಘವಾದ ವೃತ್ತಿಯನ್ನು ನಡೆಸಿ ಅವರು ಆ ಸಂದರ್ಭಕ್ಕೆ ಅನಿವಾರ್ಯವಾಗಿ ಆ ವೃತ್ತಿಯನ್ನು ಬಿಡಬೇಕಾಗುತ್ತೆ. ಅವರು ಬಿಡಲಿಕ್ಕೆ ಮನಸ್ಸು ಇರುವುದಿಲ್ಲ. ಈಗ ಎಷ್ಟೋ ಮಂದಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ, ಕೆಲಸದ ಒತ್ತಡನೋ ಬೇರೆ ಬೇರೆ ಕಾರಣ. ಆದರೆ ಎಷ್ಟೋ ಮಂದಿಗೆ ರಿಟೈರ್ಡ್ ಆದ ತಕ್ಷಣ ರಿಟೈರ್ಡ್ ಆಗೋ ಏಜು ಆಗಿರುವುದಿಲ್ಲ, ಅವರು ಅಷ್ಟು ಚೈತನ್ಯಯುಕ್ತರಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ತಕ್ಷಣಕ್ಕೆ ರಿಟೈರ್ಡ್ ತಗೊಳ್ಳೇಬೇಕನ್ನೋ ಸಂದರ್ಭದಲ್ಲಿ ಅವರು ಡಿಪ್ರೆಷನ್ಗೊಳಗಾಗ್ತಾರೆ. ಆ ಡಿಪ್ರೆಷನ್ ಹೊರಗೆ ಒಮ್ಮೆ ಒಬ್ಬ ವ್ಯಕ್ತಿ ಹೋಯ್ತು ಅಂತ ಹೇಳಿದರೆ ಅವನ ಆಯುಷ್ಯ ಕುಂಠಿತ ಆಗ್ತಾ ಬರ್ತದೆ. ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು, ಮನುಷ್ಯನ ಆಯುಷ್ಯ ಕಡಿಮೆ ಆಗೋದು ಯಾವಾಗ ಅಂತ ಹೇಳಿದರೆ ಜೀವನ ಸಾಕಪ್ಪ ಅನಿಸುವಂಥ ಒಂದು ಥಾಟ್ ಬಂದರೆ ಸಾಕಂತೆ ಒಬ್ಬ ವ್ಯಕ್ತಿಗೆ. ಅವತ್ತಿನಿಂದ ಅವನು ಸಾಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಜೀವನದಲ್ಲಿ ಇನ್ನೂ ಸಾಧಿಸ್ಬೋದು, ಉಲ್ಲಾಸದಲ್ಲಿ ಇರ್ಬೋದು ಅನ್ನುವಂಥ ಒಂದು ಥಾಟ್ ಇದ್ದರೆ ಆ ವ್ಯಕ್ತಿ 100 ವರ್ಷನೂ ಬದುಕ್ಬೋದಂತೆ. ಆ ರೀತಿಯ ಒಂದು ಥಾಟ್ನಿಂದ ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕಾದ್ರೆ ಅದಕ್ಕೆ ಪೂರಕವಾದ ಒಬ್ಬ ವ್ಯಕ್ತಿತ್ವ ಅಂತ ಹೇಳಿದರೆ ಜೆ.ವಿ. ಶೆಟ್ಟಿಯವರು. ಯಾಕೆಂದರೆ ಖಂಡಿತವಾಗಿ ಅವರನ್ನು ನಾನು ಆ ವಿಷಯದಲ್ಲಿ ತುಂಬಾ ಹೆಮ್ಮೆ ಪಡ್ತೀನಿ. ಯಾಕೆಂತ ಹೇಳಿದರೆ ಇವತ್ತು ಎಷ್ಟೋ ಮಂದಿ ರಿಟೈರ್ಡ್ ಆದ ನಂತರ ಏನು ಮಾಡಬೇಕು ಅನ್ನೋದು ಐಡಿಯಾನೇ ಇರೋದಿಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಆಗಿರುತ್ತೆ. ಹಾಗೆ ಆಗಬಾರ್ದು. ಯಾರೆಲ್ಲರೂ ಹಿರಿಯರಿದ್ದೀರೋ ನಿಮ್ಮ ಕ್ಷೇತ್ರದ ಎಲ್ಲಿಯಾದರೂ ರಿಟೈರ್ಡ್ ಆದರೆ ನೀವು ಒಂದು ಕ್ಷೇತ್ರಕ್ಕೆ 1-2-3 ಕ್ಷೇತ್ರದ ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ಳಿ. ನಿಮ್ಮಲ್ಲಿರುವಂಥ ನಾಲೆಜ್ ಆಗಿರ್ಬೋದು, ನಿಮ್ಮ ನಾಲೆಜಿಗೋಸ್ಕರನಲ್ಲ ಬೇರೆಯವರ ನಾಲೆಜನ್ನು ತಿಳ್ಕೊಳ್ಳಿಕ್ಕಾದರೆ ಆಗ್ಬೋದು. ಇದು ನನ್ನ ಒಂದು ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಬೇಕಾದಂಥ ವಿಚಾರ. ಅದಕ್ಕೆ ಪೂರಕವಾಗಿ ನಾವು ಬೇರೆ ಬೇರೆ ವಿಷಯದಲ್ಲಿ ಆ್ಯಕ್ಟಿವ್ ಆಗಿರ್ಬೋದು. ನಾನು ಸರ್ ಹತ್ರ ಮಾತನಾಡುವಂಥ ಇನ್ನೊಂದು ವಿಷಯ ಏನಂತ ಹೇಳಿದರೆ, ನೀವು ನಿಮ್ಮ ವೃತ್ತಿ ಜೀವನವನ್ನು ಪೂರೈಸಿಕೊಂಡು ಆದ ನಂತರ 50 ವರ್ಷ ಆದ ನಂತರ ನಿಮ್ಮ ಗ್ರ್ಯಾಜುಯೇಷನ್ ಆದ ನಂತರ ಯೋಗದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅನ್ನುವಂಥ ಆಸಕ್ತಿ ಹೇಗೆ ಬಂತು? ಯಾಕೆಂದರೆ ನೀವು ಯೋಗಾಭ್ಯಾಸ ಮಾಡ್ತಾ ಇದ್ದೀರಿ, ಯೋಗದ ಅನುಭವ ಇದೆ, ಯೋಗ ತರಬೇತಿನೂ ಕೊಡ್ತಾ ಇದ್ದೀರಿ. ಆದರೆ ಆ PG ಡಿಪ್ಲೊಮಾದ ಒಂದು ವಿಶ್ವವಿದ್ಯಾನಿಲಯ ಮಾನ್ಯತೆಯ ಕೋರ್ಸ್ ಯಾಕೆ ಮಾಡಬೇಕಂತ ನಿಮಗೆ ಅನಿಸಿತು ಅನ್ನುವಂಥದ್ದು ನನ್ನ ಒಂದು ಒಳ್ಳೆಯ ಪ್ರಶ್ನೆ. ಅಂದರೆ ನಾನು ಶಿವಮೊಗ್ಗದಲ್ಲಿರುವಾಗ 1982ರಲ್ಲಿ ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಬ್ಬರ ಶಿಷ್ಯರು ಅಲ್ಲಿ ಬಂದು ಯೋಗ ಕಲಿಸ್ಕೊಡ್ತೇವೆ ಅಂತ ಹೇಳಿದ್ರು. ಅಂದರೆ ನಾನು ಆವಾಗ ಸಹ್ಯಾದ್ರಿ ಕಾಲೇಜಿನ ಸಿಂಡಿಕೇಟ್ ಬ್ಯಾಂಕಿನ ಎಕ್ಸ್ಟೆನ್ಷನ್ ಕೌಂಟರ್ನ ಇನ್ಚಾರ್ಜ್ ಆಗಿದ್ದೆ. ನನ್ನ ಎಕ್ಸ್ಟೆನ್ಷನ್ ಕೌಂಟ್ರಿಗೆ ಲೆಕ್ಚರರ್ಗಳೆಲ್ಲ ಬರ್ತಾಯಿದ್ರು. ಅವರು ಕೂಡ ನನ್ನ ಹತ್ರ ಒಂದು ಪ್ರಪೋಸಲ್ ಇಟ್ಟರು, ಶೆಟ್ರೆ ನಾವೊಂದು ಇಲ್ಲಿ ಯೋಗದ್ದು ಬ್ಯಾಚ್ ಸ್ಟಾರ್ಟ್ ಮಾಡಿದರೆ ಹೇಗೆ ಅಂತ. ನನಗೂ ಅದರದ್ದು ಒಂದು ಆಸಕ್ತಿ ಮೊದಲೇ ಇತ್ತು. ಅದಕ್ಕೆ ಆಯಿತು, ನಾನು ಒಪ್ಪಿಕೊಂಡೆ. ಅದಕ್ಕೆ ಬೆಳಗ್ಗೆ 5:30ಯಿಂದ 7 ಗಂಟೆವರೆಗೆ ನಾವೊಂದು ಬ್ಯಾಚ್ ಸ್ಟಾರ್ಟ್ ಮಾಡಿದೆವು. ಅದು ಉತ್ತಮ ರೀತಿಯಲ್ಲಿ ನಡೆಯಿತು. ಅಲ್ಲಿಂದ ಅದು ಮುಂದುವರಿತಾ ಬಂತು. ಕಡೆಗೆ ನಾನು ಹೋದಲ್ಲೆಲ್ಲ ಅದು ಏನು ಯೋಗವೋ ಏನೋ, ನನಗೆ ಯಾರಾದರೂ ಒಬ್ಬರು ಯೋಗ ಗುರುಗಳು ಸಿಗ್ತಾಯಿದ್ರು. ಆಮೇಲೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಆವಾಗ ನಮ್ಮ ಸಿಂಡಿಕೇಟ್ ಬ್ಯಾಂಕಿನವರು ಒಂದು ಯೋಗದ ಬ್ಯಾಚನ್ನು, ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಇವರಿಂದ ಒಂದು ಬ್ಯಾಚನ್ನು ಕೆನರಾ ಹೈಸ್ಕೂಲ್ ಉರುವ ಇದರಲ್ಲಿ ಅವರು ಸ್ಟಾರ್ಟ್ ಮಾಡಿದರು. ಆದರೆ ನಮ್ಮ ಬ್ಯಾಂಕಿನ ಎಲ್ಲ ಸಹೋದ್ಯೋಗಿಗಳು ಮತ್ತು ಸುತ್ತಮುತ್ತಲಿನವರು ಬಂದೆಲ್ಲ ಸೇರಿದ್ರು. ಅದು ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ನಾನು ಸಾಧಾರಣ ಒಂದು 35 ವರ್ಷ ನಾನು ಯೋಗದಲ್ಲಿ ತೊಡಗಿಕೊಂಡಿದ್ದೇನೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಹಿಂಜರಿಕೆ ಕಾಣ್ತಾ ಇತ್ತು. ನಾನು ಇಷ್ಟು ವರ್ಷ ಯೋಗ ಮಾಡಿದ್ರು ನನಗೊಂದು ಅಧಿಕೃತವಾದಂತಹ ಒಂದು ಸರ್ಟಿಫಿಕೇಟ್ ಇಲ್ವಲ್ಲ. ಅಷ್ಟೊತ್ತಿಗೆ ನಾನು ಯೂನಿವರ್ಸಿಟಿ ಕಾಲೇಜ್ ಅಲ್ಯುಮಿನಿ ಅಸೋಸಿಯೇಷನ್ನ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿದ್ದೆ. ಒಂದು ದಿವಸ ಪ್ರಿನ್ಸಿಪಾಲ್ ಡಾಕ್ಟರ್ ಉದಯ್ ಕುಮಾರ್ ಇವ್ರ ಜೊತೆ ಮಾತಾಡ್ತಿರುವಾಗ ಅವರು ಹೇಳಿದರು, ನಮ್ಮ ಕಾಲೇಜಿನಲ್ಲಿ ಒಂದು BG ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸ್ ಎಂಬ ಹೊಸ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿ. ಅದು ನನ್ನ ಕಿವಿಗೆ ಬಿತ್ತು. ಕೂಡಲೇ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಇದಕ್ಕೆ ಏನಾದರೂ ಏಜ್ ರೆಸ್ಟ್ರಿಕ್ಷನ್ ಇದೆಯಾ ಅಂತ ಕೇಳಿದೆ. ಇಲ್ಲ, ಯಾರು ಬೇಕಾದರೂ ಸೇರ್ಬೋದು. ಆವಾಗ ನನಗೆ 69 ಆಗಿತ್ತು. ಹಾಗಾದರೆ ನಾನು ಸೇರ್ತೇನೆ ಅಂತ ಹೇಳಿದೆ. ನೆಕ್ಸ್ಟ್ ಬಂದು ಸೇರ್ಕೊಂಡು ಬಿಟ್ಟೆ. ನನಗೆ 70 ವರ್ಷ ಆಗುವಾಗ ನನಗೆ ಡಿಗ್ರಿ ಬಂತು. ನನ್ನ ಉತ್ಸಾಹದಿಂದ ಏನು ನನಗೇನು ಕಷ್ಟನೇ ಆಗಿಲ್ಲ. ನನ್ನ ಒಂದು ರಿಕ್ವೆಸ್ಟ್ ಅಂದರೆ ಮಂಗಳೂರಿನ ಸುತ್ತಮುತ್ತಲಿನವರಿಗೆ ಇದೊಂದು ಸುವರ್ಣ ಅವಕಾಶ. PG ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸ್ ಬೆಳಿಗ್ಗೆ 6ರಿಂದ 9 ಗಂಟೆಯವರೆಗೆ ಒಂದು ಒಳ್ಳೆಯ ಕೋರ್ಸನ್ನು ಅವ್ರು ಕೊಡ್ತಾ ಇದ್ದಾರೆ.
ಅದು ಅತಿ ಕಡಿಮೆ ವೆಚ್ಚದಲ್ಲಿ ಅದು ಮಾಡ್ಬೋದು. ಮತ್ತು ನಿಮ್ಮಂತಹ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೂಡ ಬಹಳ ಮಂದಿ ಗುರುಗಳು ಅಲ್ಲಲ್ಲಿ ಯೋಗ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ. ಈಗ ನನಗೆ ಒಂದು ಯೋಗಕ್ಕೆ ಒಂದು ಯೂನಿವರ್ಸಿಟಿಯಿಂದ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ. ಆತ್ಮೀಯರೇ, ನಮಗೆ ಯಾವಾಗಲೂ ನಾವು ಯಾವುದೋ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಾಗ ಕೊನೆಗೆ ನಮಗೆ ಅದರಲ್ಲಿ ಬರುವಂಥದ್ದು ಆಸಕ್ತಿ ಏನಂದರೆ, ನಾನು ಕಲಿತ ವಿದ್ಯೆಯನ್ನು 4 ಮಂದಿಗೆ ಕಲಿಸ್ಕೊಡ್ಬೇಕು ಅನ್ನುವಂಥದ್ದು. 4 ಮಂದಿಗೆ ಕಲಿಸ್ಕೊಡ್ಬೇಕಾದ್ರೆ ಅದಕ್ಕೆ ಆದಂಥ ಒಂದು ವ್ಯವಸ್ಥಿತವಾದ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅನ್ನುವಂಥ ಪ್ರತಿಯೊಂದು ವಿದ್ಯೆಯಲ್ಲಿ ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಬೇಕು. ಪಾರಂಪರಿಕವಾಗಿ ಬಂದ ವಿದ್ಯೆನೇ ಯೋಗ, ಹೌದು. ಆದರೆ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಬಂದಾಗ ಅಲ್ಲಿ ಎಲ್ಲ ವಿಚಾರಗಳು ನಮಗೆ ವಿಮರ್ಶೆಗೆ ಸಿಗ್ತದೆ. ಸಬ್ಜೆಕ್ಟ್ನ ಸಾಧಕ ಬಾಧಕಗಳಾಗಿರ್ಬೋದು, ತರಬೇತಿ ಕೊಡುವ ವಿಧಾನಗಳಾಗಿರ್ಬೋದು, ಅಭ್ಯಾಸದಲ್ಲಿ ಸಂಶೋಧನಾತ್ಮಕವಾಗಿ ಬಂದಂಥ ವಿಚಾರಗಳೆಲ್ಲ ತಿಳ್ಕೊಳ್ಳಿಕ್ಕೆ ವೈಯಕ್ತಿಕ ಅಭ್ಯಾಸ ಮಾಡೋದು ಬೇರೆಯೇ, ಇನ್ನೊಬ್ಬರಿಗೆ ಶಿಕ್ಷಣ ಕೊಡಬೇಕು ಅನ್ನೋಂಥ ಆಸಕ್ತಿ ಇದ್ದರೆ ಈ ರೀತಿಯ ಒಂದು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಅನ್ನುವಂಥದ್ದು ಬಹಳ ಮುಖ್ಯ. ಬಹುಶಃ ಜೆ ವಿ ಶೆಟ್ಟಿಯವರ ವೈಯಕ್ತಿಕ ಅಭ್ಯಾಸ ಇನ್ನೊಬ್ಬರಿಗೂ ತರಬೇತಿ ಕೊಡಬೇಕು ಅನ್ನೋದು ಆಸಕ್ತಿ ತನಕ ಬಂದಿರುವಾಗ ಖಂಡಿತವಾಗಿ ಅವರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ತುಂಬ ಪರಿಣಾಮಕಾರಿಯಾಗಿ ಅವರಿಗೆ ಸಹಾಯಕ್ಕೆ ಬಂದಿರುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಇಲ್ಲಿ ಒಂದು ವಿಚಾರ ನಾವು ತಿಳ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಸಂದರ್ಭದಲ್ಲಿ ನಾವು ಏಜಿನ ರಿಸ್ಟ್ರಿಕ್ಷನ್ಸ್ ಆಗಲೇ ಹೇಳಿದ್ದೀವಿ. ನಾನು 70 ವರ್ಷ 65 ವರ್ಷ ಆದ ನಂತರ ನಾನು M.Com ಮಾಡ್ತೀನಿ ಅಂತೇಳಿ ಅದರ ಪ್ರಯೋಜನ ಏನಂತ ಹೇಳಲಿಕ್ಕೆ ಕಷ್ಟ ಯಾರಿಗಾದರೂ. ಆದರೆ ಎಷ್ಟೋ ಮಂದಿ ಯೋಗ ಗುರುಗಳು ರಿಟೈರ್ಡ್ ಆದ ನಂತರ ಪೂರ್ಣಕಾಲಿಕ ಯೋಗ ಪ್ರೊಫೆಷನಲ್ಸ್ ಆಗಿ ಬಂದವರಿದ್ದಾರೆ. ನಮ್ಮ ಗುರುಗಳಿದ್ದರು. ನನ್ನ ಗುರುಗಳಲ್ಲಿ ಒಬ್ಬರು ಡಾಕ್ಟರ್ ಕೆ ಕೃಷ್ಣ ಭಟ್ ಸರ್ ಇದ್ದಾರೆ. ಕೃಷ್ಣ ಭಟ್ ಸರ್ ಗುರುಗಳು ಶ್ರೀ ಪಟ್ಟಾಭಿ ಜೋಯಿಸ್ ಸರ್ ಇದ್ದರು. ಅವರು 97 ವರ್ಷದ ತನಕ ಯೋಗ ತರಬೇತಿಯನ್ನು ನೀಡ್ತಾಯಿದ್ರು, ಯೋಗ ಶಿಕ್ಷಣವನ್ನು ನೀಡ್ತಾಯಿದ್ರು. ಅವರ ಅಂಡರಲ್ಲಿ ಸಾವಿರಾರು ಮಂದಿ ವಿದೇಶಿಗರು ಬಂದು ಯೋಗ ಶಿಕ್ಷಕರಾಗಿ ಹೋಗ್ತಾ ಇದ್ದಾರೆ. ಈಗಲೂ ಸಹ ನಾವು ಏನಾದರೂ ಅಷ್ಟಾಂಗ ಯೋಗ ನಿಲಯ ಅಂತೇಳಿ ನೀವು ಲಾಗಿನ್ ಮಾಡಿದರೆ ಅವರ ಸಂಸ್ಥೆಯ ಪರಿಚಯ ಸಿಗ್ತದೆ. ಅವರು ರಿಟೈರ್ಡ್ ಆದ ನಂತರ ಎಷ್ಟು ಬ್ಯುಸಿಯಾಗಿದ್ದಾರೆ ಅಂತೇಳಿದರೆ, ಅವರ 93ನೇ ವರ್ಷದಲ್ಲಿ ನಾವು ಅವರನ್ನು ಸಂದರ್ಶನ ಮಾಡಲಿಕ್ಕೆ, ಅವರನ್ನು ಗುರುಗಳ ಭೇಟಿ ಮಾಡಲಿಕ್ಕೆ ಹೋಗುವಾಗ ಅವರ ಸುತ್ತಮುತ್ತಲು 300 ಮಂದಿ ವಿದ್ಯಾರ್ಥಿಗಳು ಯೋಗ ತರಬೇತಿಯನ್ನು ಪಡ್ಕೊಳ್ತಾ ಇದ್ದರು. ಬಹುಶಃ ಯಾರಿಗಾದರೂ ರಿಟೈರ್ಡ್ ಆದ ನಂತರ ಮುಂದಿನ ದಿವಸದ ನಾನು ಒಂದಷ್ಟು ಸಮಯವನ್ನು ವೃತ್ತಿಯಾಗಿಯೋ ಅಥವಾ ಪ್ರವೃತ್ತಿಯಾಗಿಯೋ ಕೊಡಬೇಕಂತ ಹೇಳಿದರೆ ನೀವು ಯೋಗ ಶಿಕ್ಷಣ ನೀಡುವಂಥ ವಿಚಾರದಲ್ಲಿ ಯೋಚನೆ ಮಾಡಿದರೂ ಅದು ತುಂಬ ಒಂದು ಉತ್ತಮವಾದಂಥ ಅವಕಾಶ ಅಂತ ನನ್ನ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಎಷ್ಟೋ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಶಿಕ್ಷಣ ಅದು ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತದೆ. ನನ್ನ ಈ ಕಾರ್ಯಕ್ರಮದ ಒಂದು ಉದ್ದೇಶನೇ ಅದೇ. ನಾವು ಯಾಕೆಂತ ಹೇಳಿದರೆ, ಯಂಗ್ಸ್ಟರ್ಸ್ ಇವತ್ತು ತುಂಬ ಮಂದಿ ಯೋಗ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೀನಿಯರ್ಸ್ ಯೋಗದ ಅಭ್ಯಾಸದ ಅನುಭವ ಇದ್ದವರು ನೀವು ಶಿಕ್ಷಣ ಕೊಡುವಂಥ ಕ್ಷೇತ್ರಕ್ಕೆ ಬಂದರೆ ಇನ್ನೂ ಅದಕ್ಕೆ ಹೆಚ್ಚಿನ ಮೌಲ್ಯ ಬರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ನಾನು ಕೇಳ್ತಾ ಇರುವಂಥದ್ದು ಸರಿಗಿರುವಂಥ ಇನ್ನೊಂದು ವಿಶೇಷವಾದಂಥ ಪ್ರಶ್ನೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯೋಗ ಎಷ್ಟು ಪರಿಣಾಮಕಾರಿಯಾಗಿ ಪ್ರಯೋಜನ ಬಂತು? ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಯಾವುದೋ ವೃತ್ತಿಯ ವಿಚಾರದಲ್ಲಿ ಆಗಿ. ಯಾಕೆಂತ ಹೇಳಿದರೆ, ಪ್ರತಿಯೊಬ್ಬ ವೃತ್ತಿಯಲ್ಲಿ ಇರುವವರಿಗೆ ಈಗಿನ ಪರಿಸ್ಥಿತಿನ ಪ್ರತಿಯೊಬ್ಬರಿಗೊಂದು ಟೆನ್ಷನ್ ಇದೆ, ಸ್ಟ್ರೆಸ್. ಮತ್ತು ಈಗಿನ ಟೆನ್ಷನಿಂದಾಗಿ ಅತಿ ಚಿಕ್ಕ ಪ್ರಾಯದಲ್ಲಿ ಆರೋಗ್ಯ ಕೆಡಿಸ್ತಾ ಇದ್ದಾರೆ. ಬಹಳ ಚಿಕ್ಕ ಪ್ರಾಯದಲ್ಲಿ ಹೈಪರ್ ಟೆನ್ಷನ್, BP, ಪ್ಯಾರಾಲಿಸಿಸ್ ಅನ್ನೋ ಸಮಸ್ಯೆ ಬರ್ತಾ ಇದೆ. ಒತ್ತಡದಿಂದಾಗಿ ಹಲವಾರು ಸಮಸ್ಯೆಗಳು, ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಎಷ್ಟೋ ಡೈವೋರ್ಸ್ ಕೇಸ್ಗಳಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ವೈಯಕ್ತಿಕ ಜೀವನದಲ್ಲಿ ನಿಮಗೆ ಯೋಗ ಯಾವ ರೀತಿ ಸಹಾಯಕ್ಕೆ ಬಂದಿತ್ತು ಅನ್ನುವಂಥದ್ದು? ನೋಡಿ, ಯೋಗ ಹೇಳಿಕೊಡುವುದೇ ಯೋಗ ಚಿತ್ತವೃತ್ತಿ ನಿರೋಧ. ಎಸ್, ಅಂದರೆ ಮನಸ್ಸಿನ ಚಿತ್ತ ಚಂಚಲಗಳನ್ನು ಕಂಟ್ರೋಲ್ ಮಾಡುವುದೇ ಯೋಗ. ಕರೆಕ್ಟ್. ಸೊ ಇಷ್ಟು ವರ್ಷ ಯೋಗ ಮಾಡಿದ ಕೂಡಲೇ ನಮಗೆ ಈಗ ಯೋಗ ಅಂದ್ರೆ ಏನು? ಬರೇ ಆಸನ ಅಲ್ಲ, ಅಷ್ಟಾಂಗ ಯೋಗ, ಯಮ ನಿಯಮ, ಕರೆಕ್ಟ್, ಆಸನ ಪ್ರಾಣಾಯಾಮ ಧಾರಣ ಅದೆಲ್ಲ ಬರ್ತದೆ. ಸೊ ಅದರಲ್ಲಿ ಯಮ ನಿಯಮದಲ್ಲಿ ನಾವು ಸಮಾಜದಲ್ಲಿ ಹೇಗಿರಬೇಕು, ನಿಯಮದಲ್ಲಿ ನಾವು ಅಂತರ್ಗತವಾಗಿ ನಾವು ಏನು ಪಾಲಿಸ್ಕೊಂಡು ಬರಬೇಕು ಎಂಬ ನಿಯಮ ಇದೆ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಹೋಗಿ ಸ್ನಾನ ಮಾಡಬೇಕು, ಅದು ಶೌಚ. ಸುಳ್ಳು ಹೇಳಲೇಬಾರದು, ಅದು ನಿಯಮ. ಕರೆಕ್ಟ್. ಆಮೇಲೆ ಪರೋಪಕಾರ ಮಾಡಬೇಕು, ಯಾವುದಕ್ಕೂ ಚಿಂತೆ ಮಾಡಬಾರ್ದು, ಎಲ್ಲವೂ ಈಶ್ವರ ಪ್ರದಾನ, ಎಲ್ಲವನ್ನೂ ದೇವರಿಗೆ ಬಿಟ್ಟು ಕೊಡಬೇಕು. ಸೊ ಬೆಳಿಗ್ಗೆ ನೀವು ಹಾಸಿಗೆಯಿಂದ ಎದ್ದು ರಾತ್ರಿ ಮಲಕೊಳ್ಳುವವರೆಗೆ ನೀವು ಯೋಗದಲ್ಲೇ ಇರಬೇಕು. ನಾವು 1 ವಾರದ ಆಸನ ಮಾಡಿದ್ದೇವೆ. ಆತ್ಮೀಯರೇ, ಅವರ ವೈಯಕ್ತಿಕ ಅನುಭವಕ್ಕೆ ಪೂರಕವಾಗಿ ಅಷ್ಟಾಂಗ ಯೋಗದ ಯಮ ನಿಯಮವನ್ನು ಅವನು ಹೇಗೆ ಅಪ್ಲೈ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ನಾವು ಒಂದು ಚಿಕ್ಕ ಬ್ರೇಕ್ ತಗೊಂಡು ಅವರ ವೈಯಕ್ತಿಕ ಆರೋಗ್ಯ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳುವ ಒಂದು ಚಿಕ್ಕ ವಿರಾಮ.
ಎಸ್ ಆತ್ಮೀಯರೇ, ನಾವು ಸಂವಾದವನ್ನು ಮುಂದುವರಿಸುವ ಸಾಧಕರೊಟ್ಟಿಗೆ ಈಗಾಗಲೇ ಅವರು ಹೇಳಿದರು, ಅಷ್ಟಾಂಗ ಯೋಗವನ್ನೇ ನಾವು ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನುವಂಥ ಅಷ್ಟಾಂಗ ಯೋಗನೇ ಜೀವನದ ಭಾಗ ಆಗಿರಬೇಕು. ಅದರಲ್ಲಿ ಯಮ, ನಿಯಮ, ಅಹಿಂಸಾ, ಸತ್ಯ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನವೂ ನಮ್ಮ ಜೀವನದ ಭಾಗ ಆಗಬೇಕು. ಸರ್, ಅದನ್ನು ಮುಂದುವರಿಸಿ ನಿಮ್ಮ ಮಾತಿನಲ್ಲಿ. ಅದೇ ಈಗ ಯಮದಲ್ಲಿ ಬರುವ ಮೊದಲನೇ ಐಟಮೇ ಅಹಿಂಸಾ. ಎಸ್, ಇದು ನಮಗೆ ಒಂದು ಮನೆಯಲ್ಲಿರೋ ಒಂದು ಜಿರಳೆಯನ್ನು ಕೊಲ್ಲುವಾಗ ಸಮೇತ ನಮಗೆ ಕೂಡಲೇ ತಲೆಗೆ ಬರ್ತದೆ, ಅದು ಅಹಿಂಸೆ. ಅದಕ್ಕೂ ಒಂದು ಜೀವಿಸುವ ಹಕ್ಕಿದೆ. ಎಸ್. ಸೊ ಮೊದಲಿದ್ದ ಮನೋಭಾವ ಈಗ ಇಲ್ಲ. ಕರೆಕ್ಟ್. ಸೊ ಈಗ ನನಗೆ ಒಂದು ಜಿರಳೆಯನ್ನು ಕೊಲ್ಲುವಕ್ಕೂ ಮನಸ್ಸು ಬರುವುದಿಲ್ಲ. ಎಸ್. ಇನ್ನು ಸತ್ಯದಲ್ಲಿ ಅಂದರೆ ನಾವು ಇನ್ನೊಬ್ಬರ ಹತ್ರ ಮಾತಾಡ್ತಾ ಇರುವಾಗ ನಾವು ಸತ್ಯವನ್ನೇ ಮಾತಾಡಿದರೆ ನಿಮಗೆ ಬಾಕಿ ಅದನ್ನು ಈ ಹಿಂದೆ ಏನು ಮಾತಾಡಿದ್ದೇನೆ ಎಂಬುದು ಆಲೋಚನೆ ಮಾಡಬೇಕಾಗಿಲ್ಲ. ಸತ್ಯ ಒಂದರಲ್ಲೇ ಹೋಗಿಬಿಡ್ತದೆ. ನೀವು ಒಂದು ಸುಳ್ಳು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅವ್ನು ನೆನಪಿಡ್ಬೇಕು, ನಾನು ಏನು ಸುಳ್ಳು ಹೇಳಿದ್ದು ಅದರ ಕರೆಕ್ಟ್. ಚಿತ್ತವೃತ್ತಿ ಜಾಸ್ತಿ ಆಗ್ತದೆ. ಹೌದು. ಆಮೇಲೆ ಬ್ರಹ್ಮಚರ್ಯ ಅಂತೂ ಪಾಲಿಸಲೇಬೇಕು. ಇನ್ನು ಆಸ್ಥೇಯ, ಹೌದು, ಕದಿಯದಿರುವುದು. ಕರೆಕ್ಟ್. ಅಂದರೆ ನಾವು ಇನ್ನೊಬ್ಬರ ವಸ್ತುವಿನ ಮೇಲೆ ನಮಗೆ ಆಸೆ ಬರಬಾರ್ದು. ಕರೆಕ್ಟ್. ನಾವು ವಿ ಶುಡ್ ಬಿ ಕಂಟೆಂಟ್ ವಿತ್ ವಾಟ್ ವಿ ಹ್ಯಾವ್. ನಮ್ಮಲ್ಲಿ ಏನಿದೆ ಅದರಲ್ಲೇ ನಾವು ತೃಪ್ತಿ. ಅದೇ ರೀತಿ ನಾವು ನಿಯಮದ ಅನುಷ್ಠಾನ ಮಾಡಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಶೌಚ ಅನ್ನುವಂಥದ್ದು ಎಲ್ಲರೂ ಗೊತ್ತಿದೆ. ನಿನ್ನೆ ಮುಂದೆ ನಾವು ತುಂಬಾ ಸಂದರ್ಭದ ಬಗ್ಗೆ ಮಾತಾಡಿದೀವಿ. ನಾವು ಸ್ವಚ್ಛತೆ ಪಾಲಿಸಬೇಕು, ಸಂತೋಷ ಅನ್ನುವಂಥ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು. ಎಸ್ ಸರ್, ನೀವು ಯೋಗಾಸನ ಮಾಡ್ತೀರಿ, ಅದ್ಭುತವಾಗಿ ಯೋಗಾಸನ ಮಾಡ್ತೀನಿ. ವೀಕ್ಷಕರೇ, ನೀವು ಗಮನಿಸ್ತಿದ್ದೀರಿ ಅಲ್ಲಿ ಮಧ್ಯದಲ್ಲಿ ನನ್ನ ಫೋಟೋಸ್ ಬರುವುದರ ಮಧ್ಯದಲ್ಲಿ JV ಶೆಟ್ಟಿ ಸೇರು ಮಾಡಿದ ಶೀರ್ಷಾಸನದ ಫೋಟೋ ಇದೆ, ಮತ್ತು ಮಯೂರಾಸನದ ಫೋಟೋ ಇದೆ. ಇದನ್ನು ಯಂಗ್ಸ್ಟರ್ಸಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಶೀರ್ಷಾಸನ ಅಂದರೆ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಲ್ಲಬೇಕು. ಯಾರಿಗೆ ಒಂದು ಸಾರಿ ಎಂಗೇಜ್ನಲ್ಲಿ ಈ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆಯೋ ಅಂಥವ್ರು ಜೀವನ ಪರ್ಯಂತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಅವರು 70ನೇ ವರ್ಷದಲ್ಲಿ ಮಾಡಿದ ಫೋಟೋ. ಮಯೂರಾಸನ ಅಷ್ಟೇ. ಮಯೂರಾಸನ ಯಾರು ದಿನಾಳು ಅಭ್ಯಾಸ ಮಾಡ್ತಾ ಹೋಗ್ತಾರೋ ಅವರಲ್ಲಿ ಜೀರ್ಣಾಂಗಕ್ಕೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ಹೇಳಿದ್ರೆ ಅವರಿಗೆ ಯಾವತ್ತೂ ಫುಡ್ ಪಾಯ್ಸನ್ ಆಗೋದಿಲ್ಲ ಅನ್ನುವಂಥದ್ದು ಅದರ ಅರ್ಥ. ಯಾಕೆಂದರೆ ಮಯೂರನೇ ವಿಷವನ್ನೇ ಕರಗಿಸುವಂತಹ ಒಂದು ಪಕ್ಷಿ, ಅದನ್ನು ಪ್ರತಿನಿಧಿಸುವಂಥ ಆಸನ. ಅಂಥ ಮಯೂರಾಸನವನ್ನು 70ನೇ ವರ್ಷದಲ್ಲಿ ಮಾಡಿದ ಆಸನದ ಫೋಟೋಸ್ ನೀವು ಕಾಣ್ತಾ ಇದ್ದೀರ. ಅದು JV ಶೆಟ್ಟಿಯವರು ಮಾಡಿದ ಫೋಟೋ, ನನ್ನದು ಫೋಟೋ ಅಲ್ಲ. ಹಾಗಾದರೆ ಸರ್, ನಿಮ್ಮ ಜೀವನದಲ್ಲಿ ಯೋಗಾಸನಗಳ ಪಾತ್ರ ಏನು? ದಿನದಲ್ಲಿ ಎಷ್ಟು ಸಮಯ ನೀವು ಯೋಗಾಸನ ಮಾಡಲಿಕ್ಕೆ ಅಂತ ಸಮಯ ಕೊಡ್ತಾ ಇದ್ದೀರಿ ಸರ್? ನೋಡಿ, ಈ ಯೋಗ ನಾನು ಶೀರ್ಷಾಸನ ಮಾಡಿದ್ದು ನಾವು ಮೊದಲು ಮಾಡ್ತಾ ಇದ್ದೆ, ಅದು ಅಭ್ಯಾಸ ಆಗಿದೆ. ಎಸ್. ನನ್ನ PG ಡಿಪ್ಲೊಮಾ ಇನ್ ಯೋಗಿಕ್ ಸೈನ್ಸ್ ಕ್ಲಾಸಲ್ಲಿ ಒಂದು ಘಟನೆ ನಡೀತು. ಎಲ್ಲ ಯಂಗ್ಸ್ಟರ್ ಇದ್ದರು. ನಾನು ಆರಾಮವಾಗಿ ಶೀರ್ಷಾಸನ ಆಗ್ತಾ ಇದ್ದೆ. ಆದರೆ ಯಂಗ್ಸ್ಟರ್ಸಿಗೆ ಬರ್ತಾ ಇದ್ದಿಲ್ಲ. ಆಗ ಅವರಲ್ಲೇ ಮಾತಾಡೋದು, ಅಲ್ಲ ಅಜ್ಜರು ಶೀರ್ಷಾಸನ ಮಾಡಿದ್ರೆ ನಿಕ್ಕ ಮಾಡ್ರಿ ಅಪಜಯ ಅಂತ ಅವರು. ಅದೊಂಥರ ವ್ಯಂಗ್ಯ, ಆದರೂ ನನಗೆ ಖುಷಿ ಆಗ್ತಿತ್ತು ಆ ಮಾತನ್ನು ಕೇಳುವಾಗ. ಸೊ ಇದರಿಂದಾಗಿ ನಾವು ಈಗ ಯೋಗದಂದೆ ಏನಾಗಿದೆ ಅಂದರೆ, ನಾನು ಬೆಳಿಗ್ಗೆ 4 ಗಂಟೆಗೆ ಹೇಳಿದ್ದೇನೆ. 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪ್ರಾರ್ಥನೆ ಎಲ್ಲ ಮಾಡಿ 5:30 ಗಂಟೆಗೆ ನಮ್ಮದು ಯೋಗ ಸ್ಟಾರ್ಟ್ ಆಗ್ತದೆ. ನಮ್ಮದು ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನ ಅಂತ ಒಂದು ದಿವಂಗತ K. ನಾರಾಯಣ ಶೆಟ್ಟಿ ಅವರು ಸ್ಥಾಪಿಸಿದಂಥ ಒಂದು ಸಂಸ್ಥೆ. 2006ರಲ್ಲಿ ಅದು ಸ್ಥಾಪನೆ ಆಯಿತು. ಅವರು ತೀರಿಕೊಂಡ ಬಳಿಕ ಈಗ ಯೋಗ ಗುರು ಏಕನಾಥ್ ಬಾಳಿಗರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ನಾವು ಅಲ್ಲಲ್ಲಿ 21 ಶಾಖೆಗಳಿವೆ. ಈಗ ಈ ಲಾಕ್ಡೌನಿಂದಾಗಿ ನಾವೀಗ ಒಂದು 5-6 ಕಡೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೇವೆ. ಸೊ ನಮ್ಮದು ಆನ್ಲೈನ್ ಕ್ಲಾಸು. ಸೊ 5:30ರಿಂದ 7 ಗಂಟೆವರೆಗೆ ನಿತ್ಯ ಪ್ರಾಕ್ಟೀಸ್ ಮಾಡ್ತೇನೆ. ಅದು ನನ್ನ ಅಂದಾಜಿಗೆ ಏನೆಂದರೆ, ಬೆಳಿಗ್ಗೆ ಯೋಗ ಮಾಡೋದ್ರಿಂದ ನಮ್ಮ ಮೊಬೈಲನ್ನು ಒಂದು ಹೇಗೆ ನಾವು ಚಾರ್ಜಿಗೆ ಇಡ್ತೇವೋ ಅದೇ ರೀತಿ ಈ ದೇಹಕ್ಕೆ ಒಂದು ಅದು ಚಾರ್ಜ್ ಇಟ್ಟಂಗೆ. ಆ ನಂತರ ಇಡೀ ದಿವಸ ನಿಮಗೆ ಒಂದು ಲವಲವಿಕೆಯಲ್ಲೇ ಇರ್ಬೋದು. ಅರ್ಧಂಬರ್ಧ ಚಾರ್ಜ್ ಆದರೆ ಇಡೀ ದಿವಸ ನಮಗೆ ಅದು ಟೆನ್ಷನ್, ಇವತ್ತು ಯಾವಾಗ ಸ್ವಿಚ್ ಆಫ್ ಆಗ್ತದೆ ಅಂತ. ಮೇನ್ ಯೋಗದೇನೆಂದ್ರೆ ಯೋಗ ಚಿತ್ತವೃತ್ತಿ ನಿರೋಧ. ಮನಸ್ಸೊಂದು ಇಡೀ ದಿವಸ ಕೂಲ್ ಆಗಿರ್ತದೆ. ಯಾರು ನಿಮಗೆ ಬೈದ್ರು ನಿಮಗೆ ಅದು ಅನಿಸೋದೇ ಇಲ್ಲ. ಅದು ಒಂಥರ ಅದು ಅವ್ರ ಬಾಳಿಗೆ ಬೈತಾರೆ, ಅದು ನಮ್ಗಲ್ಲ. ಹೌದು, ಹಾಗೆ. ಎಸ್ ಆತ್ಮೀಯರೇ, ಅಲ್ಲಿ ಶೀರ್ಷಾಸನದ ಉಲ್ಲೇಖ ಮಾಡಿದ್ದು ಅವರು ನಾನು ಇಲ್ಲಿ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಶೀರ್ಷಾಸನದ ಯೋಗಾಸನದ ರಾಜ ಅಂತ ಕರಿತೀವಿ. ನಾವು ಕಿಂಗ್ ಆಗಬೇಕು, ರಾಜರಾಗಬೇಕು. ನಮ್ಮ ಕ್ಷೇತ್ರದಲ್ಲಿ ನಾವು ರಾಜರಾಗಬೇಕು.
ರಾಜನಾಗಬೇಕಾದ್ರೆ ಅವನಿಗಿರುವಂತಹ ಮುಖ್ಯ ಕ್ವಾಲಿಟಿ ಏನಂತೇಳಿ ಅವನ ಮನಸ್ಸಿನ ಮೇಲೆ ನಿಯಂತ್ರಣ ಬರಬೇಕು. ಮನಸ್ಸಿನ ಮೇಲೆ ಹತೋಟಿ ಬಂದರೆ ಮಾತ್ರ ದೇಹದ ಮೇಲೆ ಹತೋಟಿ ಬರ್ತದೆ, ಇಂದ್ರಿಯಗಳ ಮೇಲೆ ಹತೋಟಿ ಬರ್ತದೆ. ಇಲ್ಲದಿದ್ದರೆ ಮನಸ್ಸಿನಲ್ಲಿ ಹತೋಟಿ ಇಲ್ಲದಿದ್ದರೆ ಇಂದ್ರಿಯಗಳು ಫೈಲರ್ ಆಗ್ತಾ ಹೋಗ್ತದೆ, ಕಂಡದ್ದೆಲ್ಲ ತಿನ್ನಬೇಕಂತ ಅನಿಸ್ತಾ ಇದೆ, ನೋಡಿದ್ದೆಲ್ಲ ಏನೆಲ್ಲ ನೋಡಬೇಕಂತ ಅನಿಸ್ತಾ ಇರ್ತದೆ. ಹಾಗಾದರೆ ಇಂದ್ರಿಯ ಜಯ ಪಡಬೇಕಾದ್ರೆ ಮೊದಲು ಮನಸ್ಸಿನ ಮೇಲೆ ಹತೋಟಿ ಬರಬೇಕು. ಆ ಹತೋಟಿ ಬರಲಿಕ್ಕೆ ಪೂರಕವಾಗುವ ಅಭ್ಯಾಸ ಯೋಗಾಸನಗಳ ಅಭ್ಯಾಸ. ಯಾವಾಗ ಒಬ್ಬ ವ್ಯಕ್ತಿ ದಿನಾಲೂ ಒಂದಷ್ಟು ಗಂಟೆ, ಒಂದು 30ರಿಂದ 40 ನಿಮಿಷ ಯೋಗಾಸನ ಮಾಡ್ತಾ ಹೋಗ್ತಾರೆ, ಅವರ ಇಂಟರ್ನಲ್ ಸಿಸ್ಟಮ್ಸ್ಗಳು ಚೆನ್ನಾಗಿ ಕೆಲಸ ಮಾಡ್ತಾ ಹೋಗ್ತದೆ. ನಿನ್ನೆ ನೀವು ನೋಡಿದ್ದೀರಿ, ಹಲವಾರು ಯೋಗಾಸನಗಳು ಮಾಡಿದಂತೆ ಇಬ್ಬರು ಹಿರಿಯರು ಮಾಡಿ ತೋರಿಸಿದ್ದಾರೆ. ಒಬ್ಬರು 80 ವರ್ಷದವರು ಮಾಡಿದ ಯೋಗಾಸನ ನಿನ್ನೆಯ ಕಾರ್ಯಕ್ರಮದಲ್ಲಿ ನೀವು ಗಮನಿಸಿದಿರಿ. ಈಗಿನ ಯುವಕರು ನಮಗೆ ಬೇರೆ ಬೇರೆ ರೀತಿಯ ವ್ಯಾಯಾಮ ಪದ್ಧತಿಗಳಿದೆ, ಆದರೆ ಆ ಎಲ್ಲ ವ್ಯಾಯಾಮ ಪದ್ಧತಿಗಳು ನಮಗೆ 70 ವರ್ಷ 80 ವರ್ಷದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯನೋ ಅಂತ ಹೇಳುವಾಗ ಸ್ವಲ್ಪ ನಮಗೆ ಚಿಂತನೆ ಮಾಡಬೇಕಾದ ವಿಚಾರ. ಅದರ ಬದಲು ಯೋಗಾಸನವನ್ನು ಈ ಯುವಕರು ಯಾವಾಗ ಶುರು ಮಾಡಿದರೆ ಅದು ಜೀವನದ ಕೊನೆಯ ದಿನದ ತನಕ ಉಪಯೋಗ ಮಾಡಿಕೊಳ್ಬೋದು. ಆಗಲೇ ಖಂಡಿತವಾಗಿ ಯುವಕರು ಮತ್ತು ಹಿರಿಯರ ಮಧ್ಯದಲ್ಲಿ ನಾವು 10 ದಿವಸ ಶೀರ್ಷಾಸನ ಮಾಡುವ ಅಂತ ಹೇಳಿದರು, JV ಶೆಟ್ಟಿಯವರೊಟ್ಟಿಗೆ ಯುವಕರಿಗೆ ಇವತ್ತು ನೇರವಾಗಿ ಶೀರ್ಷಾಸನ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅದಕ್ಕೆ ದೀರ್ಘಕಾಲದ ಅಭ್ಯಾಸ ಬೇಕು. ಪತಂಜಲಿ ಯೋಗ ಸೂತ್ರ ಹೇಳುತ್ತೆ, ಸತ್ ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತ ದೃಢಭೂಮಿ, ಸಂಕಲ್ಪಬದ್ಧರಾಗಿ ದೀರ್ಘಕಾಲವಾಗಿ ನಿರಂತರ ಅಭ್ಯಾಸ ಮಾಡಿದರೆ ಅಂಥ ಯೋಗಾಸನಗಳು ನಮ್ಮ ಜೀವನಕ್ಕೆ ಪ್ರಯೋಜನ ಬರುತ್ತೆ. ಮುಂದಕ್ಕೆ ಬರುವಂಥದ್ದು ಅಭ್ಯಾಸದಲ್ಲಿ ಪ್ರಾಣಾಯಾಮ ಮಾಡುವಂಥದ್ದು. ಪ್ರಾಣಾಯಾಮ ಎಲ್ರಿಗೂ ಗೊತ್ತಿದೆ. ಇವತ್ತು ನಮಗೆ ವೈಟಲ್ ಫೋರ್ಸ್, ನಮಗೆ ಬದುಕಲಿಕ್ಕೆ ಬೇಕಾದಂಥ ಒಂದು ಚೈತನ್ಯ, ಆ ವೈಟಲ್ ಫೋರ್ಸ್ ನಮಗೆ ಹೇಗೆ ಸಿಗುತ್ತೆ ಅಂತ ಹೇಳಿದರೆ ನಾವು ಮಾಡುವ ಉಸಿರಾಟ ಮಾತ್ರ ಅಲ್ಲ, ಆ ಉಸಿರಿಗೆ ಒಂದು ಗತಿಯನ್ನು ಕೊಡುವಂತಹ ಪ್ರಕ್ರಿಯೆ. ಸರ್, ನಿಮ್ಮ ಅನುಭವದಲ್ಲಿ ಪ್ರಾಣಾಯಾಮದ ಬಗ್ಗೆ ಹೇಳಿ ಸರ್. ಪ್ರಾಣಾಯಾಮ ಅದು ನಮ್ಮ ದೇಹದ 72,000 ನರನಾಡಿಗಳನ್ನು ಚೈತನ್ಯ ಪೂರ್ವಕವಾಗಿ ಅದನ್ನು ಇಡ್ತದೆ ಇಡೀ ದಿವಸ. ನಾವು ನಮ್ಮ ಈಗ ದಿನನಿತ್ಯದ ಅಭ್ಯಾಸದಲ್ಲಿ ಕೆಲವೇ ಒಂದು ಪ್ರಾಣಾಯಾಮವನ್ನು ಮಾಡ್ತೇವೆ. ಒಂದು ಕಪಾಲಭಾತಿ, ಅದು ಕಪಾಲಭಾತಿ ಪ್ರಾಣಾಯಾಮ ಅಲ್ಲ, ಅದೊಂದು ಕ್ರಿಯೆಯಲ್ಲಿ ಬರ್ತದೆ, ಷಟ್ಕ್ರಿಯೆಯಲ್ಲಿ ಬರ್ತದೆ. ಆದರೆ ನಮಗೆ ಫಸ್ಟ್ಗೆ ಅದೊಂದು ಈಗ ಒಂದು 5 ನಿಮಿಷ ಇದು ಮಾಡ್ತೇವೆ. ಆಮೇಲೆ ಅನುಲೋಮ ವಿಲೋಮ, ಆಮೇಲೆ ನಿಮ್ಮದು ಭ್ರಾಮರಿ ಮಾಡ್ತೇವೆ. ಆಮೇಲೆ ಇದು ನಮ್ಮ ಶೀತಲಿ ಇದು ಶೀತಕಾರಿ ಒಂದು 15 ನಿಮಿಷ ಈಗ ಪ್ರಾಣಾಯಾಮ ಮಾಡ್ತೇವೆ. ಇನ್ನು ಕೆಲವೊಮ್ಮೆ ಸ್ವಲ್ಪ ಮುದ್ರವಿ ಮಾಡ್ತೇವೆ. ಈಗ ಪ್ರಾಣ ಮುದ್ರೆ ಆಗಲಿ, ನನಗೆ ಕೆಲವೊಮ್ಮೆ ಏನಾದರೂ ಎದೆ ನೋವು ಏನಾದರೂ ಬಂದರೆ ಅದಕ್ಕೆ ಈಗ ಸಂಜೀವಿನಿ ಮುದ್ರೆ, ಈ ತೋರು ಬೆರಳನ್ನು ಇದರ ಬುಡಕ್ಕೆ ಇಡೋದು, ಆಮೇಲೆ ನಡು ಬೆರಳು ಮತ್ತು ಉಂಗುರ ಬೆರಳನ್ನು ಹೆಬ್ಬೆರಳು ಬಿಡೋದು. ಹೀಗೆ ಕೂತ್ಕೊಂಡು ನೀವು ದೀರ್ಘವಾಗಿ ಒಂದು 15 ನಿಮಿಷ ಉಸಿರಾಟ ಮಾಡಿದರೆ ನಿಮ್ಮ ಎದೇನು ತನ್ನಷ್ಟಕ್ಕೆ ಹೋಗಿಬಿಡ್ತದೆ. ಇದು ನನ್ನ ಸ್ವಂತ ಅನುಭವ. ಅದನ್ನು ನಮಗೆ ಬೇಕಾಗಿರುತ್ತೆ. ಮತ್ತು ಹೆಚ್ಚಿನ ಪ್ರಾಣಾಯಾಮಕ್ಕೆ ಗುರುಗಳ ಹತ್ತಿರನೇ ಹೋಗಿ ಕಲಿಬೇಕು. ಯಾಕಂದರೆ ಪ್ರಾಣಾಯಾಮ ನಮ್ಮ ಗುರುಗಳು ಹೇಳಿದ್ರು, ಪ್ರಾಣಾಯಾಮ ಅಂದರೆ ಅದು ಒಂದು ಹುಲಿಯನ್ನು ಸಾಕಿದಂಗೆ ಸರ್ಕಸ್ನವರು. ಆ ಹುಲಿ ಸರಿಯಾಗಿ ಸಾಕಿತ್ತು, ಸರ್ಕಸ್ಸಲ್ಲಿ ಒಳ್ಳೆ ನಿಮಗೆ ಫಲಿತಾಂಶ ಕೊಡ್ತದೆ. ಅದು ಏನಾದ್ರು ಸ್ವಲ್ಪ ಉಲ್ಟಾಯ್ತೋ ನಿಮ್ಮ ಪ್ರಾಣಕ್ಕೆ ಅಪಾಯ ಬರ್ತದೆ. ಸೊ ನೀವು ಪ್ರಾಣಾಯಾಮ ಕಲಿಯುತ್ತಿದ್ರೆ ಒಂದು ಒಳ್ಳೆಯ ಗುರುಗಳ ಹತ್ತಿರ ಹೋಗಿ ಕಲಿಯಿರಿ ಅಂತ ನನ್ನೊಂದು. ಕರೆಕ್ಟ್. ಇದನ್ನು ಶಾಸ್ತ್ರೀಯವಾಗಿ ಹಠ ಪ್ರದೀಪಿಕದ ಉಲ್ಲೇಖನ ಮಾಡ್ತಾರೆ. ಹಠಪ್ರದೀಪಿಕದಲ್ಲಿ ಸ್ವಾತ್ಮಾರಾಮ ಉಲ್ಲೇಖನ ಮಾಡ್ತಾರೆ. ಪ್ರಾಣಾಯಾಮ ಅಭ್ಯಾಸ ಮಾಡೋದಂತಲೇ ಆನೆ, ಹುಲಿ, ಸಿಂಹವನ್ನು ಪಳಗಿಸಿದ ರೀತಿಯಲ್ಲಿ ಎಲ್ಲಾದರೂ ತಪ್ಪಾದರೆ ಅದು ನಮಗೇನೆ ರಿವರ್ಸ್ ಹೊಡಿಬೋದು. ಖಂಡಿತವಾಗಿ ಸರಿ ಹೇಳಿದ ರೀತಿಯಲ್ಲಿ ನಮ್ಮ ದೇಹದ ಒಳಗಡೆ 72,000 ನಾಡಿಗಳು ನಮ್ಮನ್ನು ಪ್ರಾಣಶಕ್ತಿಯನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ. ಅಲ್ಲಿ ಎಲ್ಲಿಯೂ ಬ್ಲಾಕೇಜ್ ಆದರೂ ಸಹ ಅದು ಪ್ರಾಣಿಕ್ ಎನರ್ಜಿ ಫ್ಲೋದಲ್ಲಿ ವ್ಯತ್ಯಾಸ ಆಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗಾಗದ ರೀತಿಯಲ್ಲಿ ನಾವು ನಿರಂತರವಾಗಿ ದಿನಾಲೂ ಒಂದಷ್ಟು ಸಮಯ ಪ್ರಾಣಾಯಾಮಕ್ಕೆ ಅದು ಕೊಡಬೇಕು. ಬೇರೆ ಬೇರೆ ವಿಧದ ಪ್ರಾಣಾಯಾಮ ಇದೆ. ಆ ಬೇರೆ ಬೇರೆ ವಿಧದ ಪ್ರಾಣಾಯಾಮ ನಮ್ಮ ದೇಹದ ಒಳಗಡೆ ಮತ್ತು ಮನಸ್ಸಿನ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮ ಕೊಟ್ಟು ಅದು ನಮಗೆ ಒಳ್ಳೆಯ ಫಲಿತಾಂಶನೂ ಕೊಡ್ತದೆ. ಇದು ಒಂದು ಅಗತ್ಯ. ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳಲೇಬೇಕು. ವಿಶೇಷವಾಗಿ ನಾವು ಯೋಗಾಸನದಲ್ಲಿ ಶವಾಸನವನ್ನು ಅಭ್ಯಾಸ ಮಾಡ್ತೀವಿ. ಶವಾಸನ ಅಭ್ಯಾಸ ಮಾಡೋದು ಯಾಕೆ ಅಂತ ಎಷ್ಟೋ ಮಂದಿ ನನ್ನ ಹತ್ರ ಕೇಳೋದುಂಟು. ಶವಾಸನ ಅಭ್ಯಾಸ ಮಾಡೋದ್ರ ವಿಶೇಷತೆ ಏನಂತ ಹೇಳಿದರೆ ದೇಹಕ್ಕೆ ಮನಸ್ಸಿಗೆ ಪೂರ್ತಿ ರಿಲ್ಯಾಕ್ಸ್ ಕೊಡ್ತದೆ. ಅದಕ್ಕಿಂತಲೂ ಉನ್ನತವಾದ ಫಲಿತಾಂಶ ಶವಾಸನದಿಂದ ಏನಂತ ಹೇಳಿದರೆ, ಶವಾಸನ ಮಾಡುವುದರಿಂದ ಮರಣ ಭಯವನ್ನು ಜಯಿಸಬಹುದು ಅಂತೇಳಿ ಹೇಳ್ತಾರೆ. ವಿ ಕ್ಯಾನ್ ಓವರ್ಕಮ್ ಫಿಯರ್ ಆಫ್ ಡೆತ್. ಒಬ್ಬ ವ್ಯಕ್ತಿ ಮೃತ್ಯೋರ್ಮ ಅಮೃತಂಗಮಯ ಅನ್ನುವಂತಹ ಸಾಧನೆಗೆ ತಲುಪಬೇಕಾದ್ರೆ ಅವನ ಹತ್ರ ಅಷ್ಟು ವಿಲ್ ಪವರ್ ಬೇಕು. ನಾನು ಸಾಯುವಂಥ ಸ್ಥಿತಿಯಲ್ಲಿ ಸಹ ನಾನು ಯಾವುದೇ ರೀತಿಯ ದುಃಖವನ್ನು ಪಡೆದೇ ನನ್ನ ಜೀವನವನ್ನು
ಕೊನೆಗೊಳಿಸ್ತಾ ಇದ್ದೀನಿ ಅನ್ನೋದು ಆ ಉನ್ನತವಾದ ಎಕ್ಸ್ಪೀರಿಯನ್ಸ್ ಶವಾಸನದ ಬರುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾದರೆ ಯೋಗಾಭ್ಯಾಸದಲ್ಲಿ ಶವಾಸನವು ಒಂದು ಉತ್ತಮವಾದಂಥ ಅಭ್ಯಾಸ ಅನ್ನೋದು ನನ್ನ ಅನಿಸಿಕೆ. ಸರ್, ನಿಮ್ಮ ಅಭಿಪ್ರಾಯ ಪ್ರಕಾರ ಇನ್ನು ಯೋಗ ಮಾಡುವವರಿಗೆ ನೀವು ಯಾವ ರೀತಿಯ ನಮ್ಮ ಹಿರಿಯರಿಗೆ ಆಗಿರ್ಬೋದು, ಕಿರಿಯರಿಗೆ ಆಗಿರ್ಬೋದು, ನಿಮ್ಮ ಮಾತಿನಲ್ಲಿ ಒಂದು ಸಲಹೆಯನ್ನು ಕೊಡಿ ಸರ್. ಯೋಗ ಅಂದರೆ ಯೋಗ ಮಾಡುವುದರಿಂದ ನಿಮ್ಮ ಶರೀರ ಬೆಳಗಿನಿಂದಲೇ ಇಡೀ ದಿವಸ ಲವಲವಿಕೆಯಿಂದ ಇರುತ್ತದೆ. ಎಸ್, ನಿಮಗೆ ಈಗ ಶರೀರಂ ಖಲು ಧರ್ಮ ಸಾಧನ. ನೀವು ಏನೇ ಜೀವನದಲ್ಲಿ ಸಾಧಿಸಬೇಕಾದ್ರೆ ನಿಮ್ಮ ಈ ಶರೀರ ಸರಿಯಾಗಿ ಸುಸ್ಥಿತಿಯಲ್ಲಿ ಇರಬೇಕು. ನಿಮಗೆ ಆರೋಗ್ಯವಂತ ಶರೀರ ಇದ್ದರೆ ನಿಮಗೆ ಒಂದು ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ಒಂದು ಲವಲವಿಕೆ ಬರ್ತದೆ. ಇಲ್ಲದಿದ್ದರೆ ನಿಮಗೆ ಆರೋಗ್ಯನೇ ಸರಿ ಇಲ್ಲದಿದ್ದರೆ ಯಾವಾಗ ನೋಡೋದು ಡಲ್ಲಾಗಿ ಇರಬೇಕಾಗುತ್ತೆ. ಈ ಯೋಗ ಅದು ನಿಮಗೆ ಜೀವನದಲ್ಲಿ ಲವಲವಿಕೆಯನ್ನು ಕೊಡ್ತದೆ. ಮತ್ತು ಇದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ವಲ್ಪ ಒಳ್ಳೆದಿರ್ತದೆ. ಮತ್ತು ನಮ್ಗೆ ಸಾಯುವುದು ಬಿಡುವುದು ಅದು ನಮ್ಮ ಕೈಯಲ್ಲಿ, ಅದು ನಮ್ಮ ಕರ್ಮ ಸಿದ್ಧಾಂತ. ನಾವು ಏನು ಹಿಂದಿನ ಜನ್ಮದಲ್ಲಿ ಮಾಡಿದೇವೋ ಸಂಚಿತ್ ಕರ್ಮ, ಪ್ರಾರಬ್ಧ ಕರ್ಮ ಅದೆಲ್ಲ ಹೊಂದಿಕೊಂಡಿರ್ತದೆ. ಆದರೆ ಯು ಕ್ಯಾನ್ ಡೆಫಿನೆಟ್ಲಿ ಇಂಪ್ರೂವ್ ಯುವರ್ ಕ್ವಾಲಿಟಿ ಆಫ್ ಲೈಫ್. ಎಸ್, ದಟ್ ಇಸ್ ಅ ಗ್ರೇಟ್ನೆಸ್. ಆತ್ಮೀಯರೇ, ಯೋಗಾಭ್ಯಾಸ ಅನ್ನುವಂಥದ್ದು ಒಂದೆರಡು ದಿವಸಕ್ಕೆ ಸಿದ್ಧಿಸುವಂತಹ ವಿದ್ಯೆ ಅಲ್ಲ. ಒಂದೆರಡು ದಿವಸ ನಾನು ಯಾವಾಗಲೂ ಹೇಳೋದು, ಯೋಗದ ಬಗ್ಗೆ ಮಾತನಾಡೋದ್ರಿಂದ, ಯೋಗದ ಬಗ್ಗೆ ಡಿಸ್ಕಷನ್ ಮಾಡೋದರಿಂದ ಯಾವುದೇ ನಮಗೆ ಹೆಚ್ಚು ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ಸಾಧಕರ ಅನುಭವ ನಮಗೆ ಪ್ರೇರಣೆ ಆಗುತ್ತೆ. ನಿರಂತರ ನಾವು ಅಭ್ಯಾಸ ಮಾಡುವಂಥ ಸಂಕಲ್ಪ ಮಾಡಬೇಕು. ಈ ದಿನದಿಂದಲೇ ಯೋಗಾಭ್ಯಾಸ ಮಾಡುವಂಥ ಸಂಕಲ್ಪ ಮಾಡಿ ದಿನದ 24 ಗಂಟೆಯಲ್ಲಿ 1 ಗಂಟೆ ನಿಮಗೋಸ್ಕರ ಕೊಡಿ, ಅದು ಯೋಗದ ಅವಧಿಯಾಗಿರಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅತಿಥಿಯಾಗಿ ನಮ್ಮೊಟ್ಟಿಗೆ ಭಾಗವಹಿಸಿದಂಥ JV ಶೆಟ್ಟಿ ಸರ್ ಅವರಿಗೆ ದಶಮ ಸಂಭ್ರಮದ ಆವಿಷ್ಕಾರ ಯೋಗದ ವತಿಯಿಂದ ಮತ್ತು V4 ಚಾನೆಲ್ನ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದ ನಾನು ಸಮರ್ಪಿಸಿದ್ದೀನಿ. ಅವರಿಗೆ ಒಂದು ಕಿರು ಕಾಣಿಕೆ ಈ ಸಂದರ್ಭದಲ್ಲಿ ಹಸ್ತಾಂತರಿಸ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಇವತ್ತು ನಾಳೆಯ ವಿಷಯವನ್ನು ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ನನ್ನ ಅನಿಸಿಕೆ. ಆ ಮಕ್ಕಳು ಇವತ್ತು ಯಾವ ರೀತಿ ಯೋಗಾಭ್ಯಾಸ ಮಾಡೋದರ ಮುಖಾಂತರ ಅವರ ದೈಹಿಕ, ಮಾನಸಿಕ, ಭಾವನಾತ್ಮಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಅನ್ನೋದಕ್ಕೆ ಪೂರಕವಾಗಿ ನಾಳೆ ಸೆಲೆಕ್ಟೆಡ್ ಯೋಗಾಭ್ಯಾಸದ ಪ್ರಾತ್ಯಕ್ಷಿತೆ ನಡೆಯುತ್ತದೆ. ಎಲ್ಲರೂ ನಿಮ್ಮ ಮಕ್ಕಳನ್ನು ಆ ಕಾರ್ಯಕ್ರಮ ನೋಡುವ ರೀತಿಯಲ್ಲಿ ಪ್ರೇರಣೆ ಮಾಡಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ದೀವಿ. ಎಲ್ಲರಿಗೂ ಶುಭ ದಿನ. ಧನ್ಯವಾದ.